ಹಾಯ್ ಗಾಯ್ಸ್, ಇವತ್ತು 6ನೇ ದಿನದ ನವರಾತ್ರಿ ಸ್ಪೆಷಲ್ ಉಡಿ ಅವಲಕ್ಕಿ ಚಿತ್ರಾನ್ನ. ನವರಾತ್ರಿ ವ್ರತ ಮಾಡೋರು ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ. ಇದು ಹೇಗೆ ಮಾಡೋದು ಅಂತ, ಈ ರೆಸಿಪಿ ಹೇಗೆ ಮಾಡೋದು ಉಡಿ ಅವಲಕ್ಕಿ ಚಿತ್ರಾನ್ನ ಬನ್ನಿ ನೋಡ್ಕೊಬರೋಣ. ಇಲ್ಲೊಂದು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ, ಅದು ರವೆ ಥರ ರುಬ್ಕೊಂಡಿದ್ದೀನಿ. ನೀರು ಹಾಕ್ಕೋಬೇಕು, ನೀರು ಹಾಕ್ಕೊಂಡು ಚೆನ್ನಾಗಿ ಎಂಟ್ಕೋಬೇಕು. ಈ ಥರ ಎಂಟ್ಕೊಂಡಾದ್ಮೇಲೆ ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪುಡಿ ಪುಡಿಯಾಗಿರಬೇಕು ಅವಲಕ್ಕಿ. ಇಲ್ಲೊಂದು ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ತುಪ್ಪ, ಸಾಸಿವೆ ಚಟಪಟ ಅಂದಾದ್ಮೇಲೆ ಕಡಲೆಬೀಜ ಹಾಕ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಗೋಡಂಬಿ ಹಾಕ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದಮೇಲೆ ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಚೆನ್ನಾಗಿ ರೋಸ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಡಿ ಅವಲಕ್ಕಿ ಹಾಕಬೇಕು. ಉಡಿ ಆಗಿರೋದು ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಉಡಿ ಅವಲಕ್ಕಿ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕು ಕೊತ್ತಂಬರಿ ಸೊಪ್ಪು ಆಪ್ಷನ್, ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಂದ್ರೆ ಬೇಡ. ಉಡಿ ಅವಲಕ್ಕಿ ರೆಡಿ ಆಯಿತು. ವಾವ್, ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ವ್ರತ ಮಾಡೋರು ನಿಂಬೆಹಣ್ಣು ಕುಯ್ಯಂಗಿಲ್ಲ, ಅದಕ್ಕೆ ನಿಂಬೆಹಣ್ಣು ಹಾಕ್ತಿಲ್ಲ. ಬೇಕು ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಗಾಯ್ಸ್. ಒಳ್ಳೇದು ಮಾತಾಡಿ ನವರಾತ್ರಿ ದಿನ ಯಾರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬೇಡಿ.